ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ಶೌನಕರು ಮಹಾನ್ ಜ್ಞಾನಿಗಳು, ಪುರಾಣ ಕಥಾ ನಿರೂಪಣಾ ಪ್ರವೀಣರೂ ಆದ ಸೂತ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೀಗೆ ವಿನಂತಿಸಿದರು. ಹೇ ಮುನಿವರ್ಯ, ಹಿಂದೆ ತಾವು ಕೃಪೆಯಿಂದ ಶ್ರೀರಂಗನಾಥನ ಮಹಾತ್ಮೆ ಹಾಗೂ ಕಾಳಹಸ್ತಿ ಮಹಿಮೆಗಳನ್ನು ನಮಗೆ ನಿರೂಪಿಸಿ ಮಹದುಪಕಾರ ಮಾಡಿದ್ದೀರಿ. ಈಗ ಶ್ರೀ ವೆಂಕಟೇಶನ ಮಹಿಮೆಯನ್ನು ಕೇಳುವ ಆಶೆಯಾಗಿದೆ ಎಂದರು. ಸೂತ ಮಹರ್ಷಿಗಳು, ಶೌನಕರೇ, ನೀವು ಮಹಾಜ್ಞಾನಿಗಳಾಗಿದ್ದೀರಿ. ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಹಿಂದೆ ನಾನು ಭಗವಾನ್ ವೇದವ್ಯಾಸರಿಂದ ಕೇಳಿ ತಿಳಿದ ಶ್ರೀ ವೆಂಕಟಪತಿಯ ಮಹಿಮೆಯನ್ನು ಸಾದ್ಯಂತವಾಗಿ ನಿಮಗೆ ಹೇಳುತ್ತೇನೆ ಎಂದು ನುಡಿದರು. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷೆಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ ಅಧ್ಯಾಯ 11. ಶ್ರೀನಿವಾಸಾಯ ನಮಃ. ಶತಾನಂದರು ಜನಕರಾಜನಿಗೆ ಕಥಾಪ್ರಸಂಗವನ್ನು ಮುಂದುವರೆಸಿದರು. ಶ್ರೀನಿವಾಸನು ದೇವತೆಗಳನ್ನು ಕುರಿತು ತನ್ನ ವಿವಾಹ ವಿಚಾರವನ್ನು ತಿಳಿಸಿ ಅವರೊಪ್ಪಿಗೆಯನ್ನು ಕೇಳಿದನು. ಪರಮಾತ್ಮನ ದಾಸರಾದ ದೇವತೆಗಳು ಏಕಕಂಠದಿಂದ ಇದನ್ನೊಪ್ಪಿ ಜಯಕಾರ ಮಾಡಿದರು. ಬ್ರಹ್ಮರುದ್ರಾದಿಗಳು ಅಪ್ರಾಕೃತನಾದ ಪರಮಾತ್ಮನ ಮಹಿಮೆಯನ್ನು ಹೊಗಳಿದರು. ಬ್ರಹ್ಮದೇವನು ವಿವಾಹಕ್ಕೆ ಪೂರ್ವಾಂಗನಾಗಿ ಅಷ್ಟವರ್ಗವನ್ನು ಏರ್ಪಡಿಸಿದನು. ವಸಿಷ್ಠರು ಯಜುರ್ವೇದೋಕ್ತವಾದ ಮಂತ್ರಗಳಿಂದ ಸ್ವಸ್ತಿ ವಾಚನ ಮಾಡಿ ವಿವಾಹಕ್ಕೆ ಶುಭಾರಂಭವನ್ನು ಕೋರಿದರು. ದೇವರ್ಷಿಗಳ ಸ್ವಾಗತಕ್ಕೆ ರುದ್ರದೇವರನ್ನು, ಅಡುಗೆಗೆ ಅಗ್ನಿದೇವನನ್ನು, ದೇವತೆಗಳನ್ನು ಕರೆದು ತರುವುದಕ್ಕಾಗಿ ಷಣ್ಮುಖನನ್ನು, ನೀರನ್ನು ಪೂರೈಸಲು ವರುಣನನ್ನು, ಶಿಸ್ತಿನ ಪರಿಪಾಲನೆಗಾಗಿ ಯಮದೇವನನ್ನು, ಸುಗಂಧ ದ್ರವ್ಯವನ್ನು ತರಲು ವಾಯುದೇವವನ್ನು, ವಸ್ತ್ರಾಭರಣಗಳಿಗಾಗಿ ಕುಬೇರನನ್ನು, ದೀಪದ ವ್ಯವಸ್ಥೆಗಾಗಿ ಚಂದ್ರನನ್ನು, ಪಾತ್ರೆಗಳನ್ನು ಏರ್ಪಡಿಸಲು ನವಗ್ರಹಗಳನ್ನು ನೇಮಿಸಲಾಯಿತು. ಪರಮಾತ್ಮನು ಬ್ರಹ್ಮದೇವನೊಡನೆ ಸಮಾಲೋಚಿಸಿ ಮಂಗಳ ಸ್ನಾನ ಮತ್ತು ಕುಲದೇವತಾ ಪ್ರತಿಷ್ಠೆಗಳನ್ನು ನಡೆಸಿದನು. ಆಗ ಪರಮಾತ್ಮನು ತನ್ನ ಪ್ರಿಯೆಯಾದ ರಮಾದೇವಿಯನ್ನು ನೆನೆದನು. ರಮಾದೇವಿ ಇಲ್ಲದಿದ್ದರೆ ತಾನು ಅಪೂರ್ಣನೆಂದು ದುಃಖಿಸಿದನು. ಆಗ ಸೂರ್ಯದೇವ ಮತ್ತು ಷಣ್ಮುಖರು ಕೊಲ್ಲಾಪುರಕ್ಕೆ ಹೊರಟರು. ಶ್ರೀನಿವಾಸನು ಸೂರ್ಯದೇವನಿಗೆ ಹೇಗಾದರೂ ಮಾಡಿ ಲಕ್ಷ್ಮೀದೇವಿಯನ್ನು ಒಪ್ಪಿಸಿ ಕರೆ ತರುವಂತೆ ಹೇಳಿದನು. ಸೂರ್ಯನು ಕರವೀರಪುರಕ್ಕೆ ತಲುಪಿ ಪರಮಾತ್ಮನ ಸಂದೇಶವನ್ನು ತಿಳಿಸಿದಾಗ ಲಕ್ಷ್ಮೀದೇವಿಯು ಕೂಡಲೇ ಪತಿ ಸನ್ನಿಧಿಗೆ ಬಂದಳು. ಪರಮಾತ್ಮನ ಆಲಿಂಗನದಿಂದ ಲಕ್ಷ್ಮಿ ಸಂತುಷ್ಟಳಾದಳು. ಕೃಶನಾಗಿದ್ದ ಪರಮಾತ್ಮನು ದಷ್ಟಪುಷ್ಟನಾದನು. ರಮಾದೇವಿಯು ತನ್ನನ್ನು ಕರೆಸಲು ಕಾರಣವೇನೆಂದು ಕೇಳಿದಾಗ ಶ್ರೀನಿವಾಸನು ತಾನು ರಾಮಾವತಾರದ ಕಾಲದಲ್ಲಿ ವೇದವತಿಗಿತ್ತ ಭರವಸೆಯನ್ನು ನೆನಪಿಸಿದನು. ಶ್ರೀದೇವಿಯು ಪರಮಾತ್ಮನಿಗೆ ನಮಸ್ಕರಿಸಿ ಉದಾರ ಬುದ್ಧಿಯಿಂದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ನಡೆಸಿಕೊಡುವೆನೆಂಬ ಭರವಸೆ ಇತ್ತಳು. ಎಂಬಲ್ಲಿಗೆ ವೆಂಕಟೇಶ ಮಹಾತ್ಮೆಯ 11ನೆಯ ಅಧ್ಯಾಯ ಮುಗಿಯಿತು. ಮುಂದಿನ ಭಾಗದಲ್ಲಿ ಶ್ರೀ ವೆಂಕಟೇಶ ಮಹಾತ್ಮೆಯ 12ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.